ಇವತ್ತು ನಾನು ಮಾಡಿದ ಸಿಹಿ ಹೇಗಿತ್ತ ಬಂಗಾರಿ? ಯಾವ ಸಿಹಿ? ನೀನು ಯಾವ ಮಾಡಿದ್ದೆ? ಅವಾಗ್ಲೇ ಮಾಡಿರ್ಲಿಲ್ವಾ? ಅಜ್ಜಿ ಹೇಳಿದ್ರಲ್ಲ ನೀನು ಚೆನ್ನಾಗಿ ತಿಂದೆ. ವಾ ಅದು ಸಿಹಿನಾ? ಮತ್ ಖಾರ ಜಾಸ್ತಿ ಆಗಿತ್ತು. ಸಿಹಿಗೆ ಯಾರಾದ್ರೂ ಖಾರ ಹಾಕ್ತಾರೇನೋ? ನನ್ನನ್ನೇ ರೇಗಿಸ್ತೀಯಾ? ನೀ ಹಾಕಿದ್ಯಲ್ಲ. ನಾನು ಯಾವಾಗ ಹಾಕ್ತೆ? ಬಿಡೆ 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 ಮೇಷ್ಟಮ್ಮ, ಜಾಜಿ ಏನ್ ವಿಶೇಷ? ಇಷ್ಟು ಖುಷಿಯಾಗಿದೆಯಲ್ಲ? ಅದು ಬಂಗಾರಿ ಇದಾನಲ್ಲ, ನಾನ್ ಮಾಡಿರೋ ಸಿಹಿ ಖಾರ ಇದೆ ಅಂತ ಹೇಳ್ತಿದ್ದಾನೆ. ಸುಖದ ಉತ್ತುಂಗದಲ್ಲಿದ್ದಾಗ ಆ ಸುಖವನ್ನ ಬಿಟ್ಟು ಬೇರೆ ಯಾವುದು ಪತ್ತೆ ಅನಿಸೋದಿಲ್ಲ ಅಲ್ವಾ ಜಾಜಿ? ಏನ್ ಹೇಳ್ತಿದ್ಯಾ ವಿರೂಪಾಕ್ಷ? ದೇವಿಕಾ ಮತ್ತೆ ಬಂಗಾರಿ ಮಧ್ಯ ನಡಿಬೇಕಾದ ಪ್ರಸ್ತುತದಲ್ಲಿ ನಿನ್ನ ಮಗ ಹೇಗ್ ಬಂದ? ಹೇಗೆ ಅಂತ ಹೇಳಿ, ಹೇಗಾಯ್ತು ಅಂತ ನನ್ನ ಬಾಯಿಂದ ನಾನೇ ಹೇಗೆ ಹೇಳಿ? ನನ್ನ ತಂಗಿ ಮಾಡಿದ ಎಡವಟ್ಟಿಂದ ಇದೆಲ್ಲ ಆಯ್ತು. ಅಲ್ಲಿರೋದು ಜಾಜಿ ಅಂತ ತಿಳ್ಕೊಂಡು ಬಂಗಾರಿನೂ ಜಾಜಿನೂ ಸಂಪರ್ಕ ಬೆಳೆಸಬಾರ್ದು ಅಂತ ಹೇಳಿ ಬಂಗಾರಿನ ಅಲ್ಲಿಂದ ಅಪಹರಿಸಿ ಚಂದ್ರಾಧರನ್ನ ಪ್ರಸ್ತುತ ಕೋಣೆ ಕಳಿಸಿದ್ಲು. ನನ್ನ ಯೋಚನೆಗಳೆಲ್ಲ ಹಾಳಾಗೋಯ್ತು. ನಮ್ಮ ಮನೆಯವರೇ ನನಗೆ ಮೋಸ ಮಾಡಿಬಿಟ್ರು ಕಣಕಿ, ಮೋಸ ಮಾಡಿಬಿಟ್ರು. ನನ್ನ ಪ್ರಯತ್ನ ವಿಫಲವಾಯ್ತು. ಜಾಜಿ ಬಂಗಾರಿ ಒಂದಾಗಾಯ್ತು. ಹಾಳಾದ್ದು ನನ್ನ ಕರ್ಮಕ್ಕೆ ನಾನು ಕಳಿಸಿದ ದೇವಿಕಾನೇ ನನ್ನ ಮಗನ ಜೊತೆ ಸಂಪರ್ಕ ಬೆಳೆಸೋ ಹಾಗಾಯ್ತು. ಎಲ್ಲ ಹಾಳಾಗೋಯ್ತು. ವಿರೂಪಾಕ್ಷ, ನೀನು ನಿನ್ನ ತಂಗಿ ನಿನ್ನ ಮಗ ಸೇರ್ಕೊಂಡು ಕಳ್ಳಾಟ ಆಡ್ತಿದ್ದೀರಾ. ನೀನೊಂದು ತಂತ್ರ ಹೂಡೋದಂತೆ, ಅದಕ್ಕೆ ನಿನ್ನ ತಂಗಿ ಪ್ರತಿತಂತ್ರ ಹೂಡೋದಂತೆ. ಇದನ್ನೆಲ್ಲ ನಂಬ್ತಾ ಕೂರೋದಕ್ಕೆ ನನ್ನನ್ನ ಮುಠಾಳ ಅನ್ಕೊಂಡಿದ್ಯಾ ವಿರೂಪಾಕ್ಷ? ನಾನೇ ಏನಾದ್ರೂ ಮಾಡ್ತೀನಿ ಅಂತ ಪ್ರತಿ ಸಾರ್ತಿನೂ ಇಂಥ ಆಟಗಳನ್ನ ಆಡ್ತಾ ಬರ್ತಿದ್ಯಲ್ಲ. ನೀನ್ ಅನ್ಕೊಂಡಿದ್ದು ಯಾವುದು ಆಗೋದೇ ಇಲ್ಲ ವಿರೂಪಾಕ್ಷ. ಹೌದು ಹೌದು ಹೌದು, ನಾನು ಅನ್ಕೊಂಡಿದ್ದು ಯಾವುದು ಆಗ್ಲಿಲ್ಲ. ಏನೀಗ ಏನ್ ಮಾಡ್ಬೇಕಿವಾಗ? ನನ್ನನ್ನು ಬಿಟ್ಟು ಹೋಗ್ತಿರಲ್ಲ? ಹೋಗಿ ಹೋಗಿ ಹಿಂದೆ. ಅತ್ತೆ, ಅಲ್ಲಿ ನಿಮ್ಮ ಅಣ್ಣ ಯಾರ್ದೋ ಜೊತೆ ನಾನು ಮದ್ವೆ ಮಾಡ್ತೀನಿ ಅಂತ ಮಾತು ಕೊಡ್ತಿದ್ದಾರೆ. ನಿನ್ ಮದ್ವೆನಾ? ಯಾರ ಜೊತೆ? ಅದೇ ಆ ದೇವಿಕಾ ಜೊತೆ ಅಂತೆ. ಅವಳು ಕಳೆವಳು ಯಾರೋ ಬಂದು ನಿಮ್ಮ ಅಣ್ಣನ ಹೆದರ್ಸಿದ್ಲು. ಮಾನ ಮರ್ಯಾದೆ ತೆಗಿತೀನಿ ಅಂತ ಹೇಳಿದ್ಲು. ಅಷ್ಟಕ್ಕೆ ನಿಮ್ಮ ಅಣ್ಣ ಹೆದರಿ ಸರಿ ನನ್ನ ಮಗನ ದೇವಿಕಾ ಜೊತೆ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ರು. ನನ್ನ ಮದುವೆನ ನಿರ್ಧಾರ ಮಾಡಕ್ಕೆ ಅವ್ರು ಯಾರು? ಅವ್ರಿಗೆ ಯಾರ ಹಕ್ಕು ಕೊಟ್ಟವರು? ಅದಕ್ಕೆ ನೀನ್ ಯಾಕೆ ಆತಂಕ ಪಡ್ತೀಯ? ನೀನ್ ಅವಳನ್ನ ಮದ್ವೆ ಆಗಲ್ಲ ಅಷ್ಟೇ ತಾನೆ? ನಾನು ಯಾಕೆ ಅವಳನ್ನ ಮದುವೆ ಆಗಲಿ? ನನಗೇನು ಬಂದಿದೆ ಕರ್ಮ? ನೀವು ಹೇಳಿದ್ರಿ ಅಂತ ನಾನು ಆ ಪ್ರಸ್ತುತ ಕೋಣೆಗೆ ಹೋದೆ. ಅಲ್ಲಿದ್ದಿದ್ದು ದೇವಿಕಾ ಅಂತ ನನಗೇನು ಗೊತ್ತು? ಈಗ ನೋಡಿದ್ರೆ ನನ್ನನ್ನು ಅವಳ ಜೊತೆ ಮದುವೆ ಮಾಡಿಸ್ತೀನಿ ಅಂತ ನಿಮ್ಮ ಅಣ್ಣ ಮಾತು ಕೊಡ್ತಾ ಇದ್ದಾರೆ. ನಾನು ಯಾಕೆ ಅವಳನ್ನ ಮದುವೆ ಆಗಲಿ? ನಿಮ್ಮ ತಂದೆ ಬುದ್ಧಿ ನಿನಗೆ ಗೊತ್ತಲ್ಲ. ಅವನ ಮಾತನ್ನ ನೀನು ನಡೆಸ್ಕೊಡ್ಬೇಕಾಗಿಲ್ಲ. ಅವನು ಕೊಟ್ಟ ಮಾತಿಗೆ ನೀನು ಹೊಣೆ ಅಲ್ಲ. ಈ ಮದುವೆ ಸಂಸಾರಗಳು ನನಗಲ್ಲ ಅತ್ತೆ. ನಾನು ಮಾಡಬೇಕಾಗಿರೋ ಸಾಧನೆಗಳೇ ಬೇರೆ. ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗಲ್ಲ. ಚಂದ್ರ, ನೀನು ತಲೆ ಕೆಡಿಸ್ಕೋಬೇಡ. ನಾನಿದ್ದೀನಲ್ಲ, ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಯೋಚನೆ ಮಾಡಬೇಡ. ಏನು ಬೇಕಾಗಿಲ್ಲ. ನೀನು ಯಾವ ದೇವಸ್ಥಾನಕ್ಕೂ ಹೋಗೋದು ಬೇಡ, ಯಾವ ಕ್ಷೇತ್ರ ದರ್ಶನ ಮಾಡೋದು ಬೇಡ. ನೀನು ದೇವಸ್ಥಾನನೆಲ್ಲ ಸುತ್ತಿ ಪುಣ್ಯ ಸಂಪಾದನೆ ಮಾಡೋದು ಅಷ್ಟರಲ್ಲೇ ಇದೆ. ಮದುವೆ ಆಗಿದ್ಯಾ,
ಲಕ್ಷಣವಾಗಿ ಸಂಸಾರ ಮಾಡ್ಕೊಂಡು ಬಿದ್ದಿರೋ. ಅದು ಅಜ್ಜಿ. ಸಾಕು ಮುಚ್ಚೆ ಬಾಯಿನ, ಬರೀ ಸುತ್ತಾಡೋದಾಗೋಯ್ತು ನಿಂದು. ನಾನು ನಿನ್ನ ವಯಸ್ಸಿನಲ್ಲಿ ಇದ್ದಾಗ ಮನೆ ಬಿಟ್ಟು ಆಚೆಗೆ ಹೋಗ್ತಿರ್ಲಿಲ್ಲ. ಅಪ್ನೆ ತಗೊಂಡೆ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿತ್ತು. ಹೀಗಿರುವಾಗ ನಿನಗೆ ಸ್ವತಂತ್ರ ಕೊಟ್ಟು ತಪ್ಪು ಮಾಡಿದ್ವಿ. ನೀನೇನ್ ಸುತ್ತಿರೋದು ಕಮ್ಮಿನಾ? ಭಯ ಇಲ್ಲ, ಭಕ್ತಿ ಇಲ್ಲ, ಹಿರಿಯೂರು ಅಂದ್ರೆ ಮೊದಲೇ ಗೌರವ ಇಲ್ಲ. ನೀನ್ ಆಡಿದ್ದೆ ಆಟ, ಹೋಗಿದ್ದೆ ದಾರಿ. ಆ ಶೇಖರಿ ಎಷ್ಟು ಹೇಳಿದ್ರು ಅಷ್ಟೇ, ಮಗಳು ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾನೆ. ಸಲಿಗೆ ಕೊಟ್ಟಿದ್ದೆ ಹೆಚ್ಚಾಗಿ ಅದೇ ನಿನಗೆ ಸದರಾಗಿದೆ. ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಜ್ಜಿ. ಈಗಾಗಲೇ 1 ಕ್ಷೇತ್ರದ ದರ್ಶನ ಆಗಿದೆ, ಇನ್ನೂ 2 ಕ್ಷೇತ್ರದ ದರ್ಶನ ಆಗ್ಲೇಬೇಕು. ನೋಡೆ, ಮೊದಲೇ ಅರಿಹಂತಪುರಕ್ಕೆ ಹೋಗಿ ಬಂದಾಗಿದೆ, ಮತ್ತೆ ಖ್ಯಾತೆ ತೆಗಿಬೇಡ. ಒಂದೋ ಶ್ರೀಚಕ್ರದ ಜನನಕ್ಕೆ ಕಾರಣ ನಮ್ಮಲ್ಲೊಬ್ರಾಗ್ಬೇಕು, ಇಲ್ಲ ಜಾಜಿ ಮತ್ತೆ ಬಂಗಾರಿ ಸೇರಬಾರ್ದು ಅಂತ ನಾವು ಮಾಡಿದ ಕಾರ್ಯಗಳೆಲ್ಲ ವಿಫಲವಾಯ್ತು. ನಾವು ಮಾಡಿದ ತಂತ್ರಗಳೆಲ್ಲ ಮುರಿದು ಬಿತ್ತು. ಜಾಜಿ ಮತ್ತು ಬಂಗಾರಿ ಸಂಪರ್ಕ ನಮ್ಮ ಕೈಲಿ ತಡೆಯಕ್ಕಾಗ್ಲಿಲ್ಲ. ಶ್ರೀಚಕ್ರನ ನಮ್ಮ ಸ್ವತ್ತು ಮಾಡ್ಕೊಳಕ್ಕೂ ಆಗ್ಲಿಲ್ಲ. ಅವರೀಗ ಶ್ರೀಚಕ್ರದ ಜನನಕ್ಕೆ ಎಲ್ಲ ರೀತಿಯಿಂದಲೂ ಶಕ್ತರಾಗಿದ್ದಾರೆ. ಅದೆಲ್ಲ ಎಲ್ರಿಗೂ ಗೊತ್ತಿರೋದೇ ಚಂದ್ರಧರ. ಮುಂದೇನಂತ ಹೇಳು. ಹೇಳ್ತೀನಿ ಸೂರ್ಯಾಂಶು, ಇಷ್ಟೊಂದು ಅವಸರ ಒಳ್ಳೇದಲ್ಲ. ಮುಂದೆ ಶ್ರೀಚಕ್ರ ಹುಟ್ಟೋದು ಖಚಿತ. ಹುಟ್ಟಾದ್ಮೇಲೆ ಅದು ಅವ್ರ ಸ್ವತ್ತಾಗತ್ತೆ. ಅದು ನಮ್ಗೆ ಮುಳ್ಳಾಗತ್ತೆ. ನಮಗ್ ಬೇಕಾಗಿರೋ ವಸ್ತು ನಮ್ ಕಣ್ ಮುಂದೆನೆ ಓಡಾಡ್ತಾ ಇದ್ರು. ನಾವು ಏನು ಮಾಡಕ್ಕಾಗ್ದರೆ ಅಸಹಾಯಕತೆಯಿಂದ ಕೂರ್ಬೇಕಾಗತ್ತೆ. ಹಾಗಾಗಬಾರ್ದು. ಹಾಗಾಗಲ್ಲ. ಅದಕ್ಕೆ ತಾನೇ ಕಾರ್ಯತಂತ್ರ ರೂಪಿಸ್ತಾ ಇರೋದು. ನಮ್ಗೆ ಸಿಗದೆ ಇರೋ ಶ್ರೀಚಕ್ರ ಅದು ಯಾರಿಗೂ ಸಿಗ್ಬಾರ್ದು. ಸಿಗ್ಬಾರ್ದು ಅಂದ್ರೆ ಅದು ಹುಟ್ಟಲೇಬಾರ್ದು. ಅದು ಹುಟ್ಟಬಾರ್ದು ಅಂದ್ರೆ ಅದನ್ನ ತನ್ನ ಹೊಟ್ಟೆಯಲ್ಲಿ ಪೋಷಿಸ್ತಿರೋ ಜಾಜಿ ಸಾಯ್ಬೇಕು, ಸಾಯ್ಬೇಕು, ಸಾಯ್ಬೇಕು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಈಗ ಎಲ್ಲೂ ಹೋಗೋದು ಬೇಡ. ಯಾವ ಕ್ಷೇತ್ರ ದರ್ಶನದ ಅಗತ್ಯವೂ ಇಲ್ಲ. ನಾವು ನಿನ್ನ ಹಾಗೆ ದೇವಸ್ಥಾನ ಅದು ಇದು ಅಂತ ಸುತ್ತಾಡಿದ್ರೆ ನಾವು ಹೊಟ್ಟೆಗಿಟ್ಟಿಲ್ದೆ ಬಿದ್ದು ಸಾಯ್ಬೇಕಾಗಿತ್ತು. ಅದರಲ್ಲೂ ನಿಮ್ಮಪ್ಪ ಮದುವೆ ಆದ ಹೊಸದ್ರಲ್ಲೂ ನಿಮ್ಮಮ್ಮನ ಒಂದು ಕ್ಷೇತ್ರ ದರ್ಶನಕ್ಕೂ ಕರ್ಕೊಂಡು ಹೋಗ್ಲಿಲ್ಲ. ಅಷ್ಟು ಬಡತನ. ನಿಮ್ಮಮ್ಮ ಆಗಿದ್ದಕ್ಕೆ ಅದನ್ನೆಲ್ಲ ಸಹಿಸ್ಕೊಂಡು ಬಾಳ್ವೆ ಮಾಡ್ಕೊಂಡು ಹೋದ್ಲು. ನೀನೇನಾದ್ರೂ ಆಗಿದ್ರೆ ಅಷ್ಟೇ. ನಿನಗೆ ಮನೇಲಿ ಹೊತ್ತೊತ್ತಿಗೆ ಬೇಸಾಕೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನಿನಗೆ ಯಾವ ಜವಾಬ್ದಾರಿನೂ ಇಲ್ಲದೆ ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ, ಆ ದೇವಸ್ಥಾನಕ್ಕೆ ಹೋಗ್ತೀನಿ, ಆ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಹೇಳೋದು. ಇನ್ನೊಂದ್ಸಲ ಕೇಳಲ್ಲ ಅಜ್ಜಿ, ಇದೊಂದ್ಸಲ ಕಳಿಸಿ. ಅಷ್ಟಕ್ಕೂ ನೀನು ಹೋಗ್ಲೇಬೇಕು ಅನ್ನೋದಾದ್ರೆ ಆ ನಿನ್ ಗಂಡ ದಂಡಪಿಂಡ ಇದನ್ನಲ್ಲ, ಅವನನ್ನು ಕಳ್ಸು. ಅಷ್ಟಕ್ಕಾದ್ರೂ ಉಪಯೋಗಕ್ಕೆ ಬರಲಿ. ಅವನ ಜೊತೆ ನೀನು ಹೋಗ್ಬೇಕು ಅಂತ ಏನೂ ಇಲ್ಲ. ಅವನು ಹೋದ್ರು ಅಷ್ಟೇ, ನೀನು ಹೋದ್ರು ಅಷ್ಟೇ. ಅವನನ್ನೇ ಕಳಿಸು. ನಿನಗೆ ಮದುವೆ ಆಗಿದೆ ಅನ್ನೋದು ಸ್ವಲ್ಪ ತಲೆಯಲ್ಲಿರ್ಲಿ. ಆ ಜಾಜಿನ ಅವಳು ಹೊಟ್ಟೆಲಿರೋ ಶ್ರೀಚಕ್ರನ ನಾಶ ಮಾಡ್ಬೋದು. ಹಾಗಿದ್ರೆ ನೀನ್ ಮಾಡ್ತಾ ಇರೋ ವಾಮಾಚಾರ ಪ್ರಯೋಗದ ಹೆಸರೇನು? ಉಕೃತಿ ಭ್ರಂಶ ಪ್ರಯೋಗ. tum 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 tum